ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ್ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಇವತ್ತು ಕೂಡ ಡೈಲಿ ರೂಟೀನ್ನ ನಾನು ಶೇರ್ ಮಾಡ್ಲಾಕತ್ತೀನಿ. ನೀವು ಎಂಬ್ರಾಯ್ಡ್ರಿ ಆಗಿರ್ಬೋದು, ಆರಿ ವರ್ಕ್ ಆಗಿರ್ಬೋದು, ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಸೆಪ್ರೇಟಾಗಿ ವಿಡಿಯೋನ ಮಾಡಿ ಹಾಕ್ತೀನಿ. ಆ ಹಳ್ಳಿ ಸೈಡ್ ಏನೈತಲ್ಲ ಆರಿ ವರ್ಕ್ ಅಂತಂದ್ರೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗ್ತೈತಿ, ಹೀಗಾಗಿ ಎಂಬ್ರಾಯ್ಡ್ರಿ ಮಾಡಿಸ್ತಾರೆ ಜಾಸ್ತಿ. ಇವಾಗ ದನಗಳು ಹಿಂಡ್ಕೊಳ್ಳೋದು ಎಲ್ಲ ಇವಾಗ ಕಂಪ್ಲೀಟ್ ಆಗೈತಿ. ಇನ್ನು ಅಡುಗೆ ಮಾಡೋದು ಸ್ಟಾರ್ಟ್ ಮಾಡಬೇಕು. ನಮ್ಮ ಚಾನಲ್ ಇನ್ನೂ ಗ್ರೋ ಆಗಬೇಕು ಅಂತಂದರೆ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಟೈಮಲ್ಲಿ ಏನೈತಲ್ಲ 1 ಗಂಟೆ ಅಂತೂ ಇವು ಆಕಳ ಎಮ್ಮೆ ಎಲ್ಲ ಹಿಂಡ್ಕೊಳ್ಳೋದು ಒಂದು ಟೈಮಿಂಗ್ ಆಗ್ತೈತಿ. ಹೀಗಾಗಿ ಮಾರ್ನಿಂಗ್ ಟೈಮಲ್ಲಿ ಪಾತ್ರೆ ತೊಳೆಯೋದು, ಆಮೇಲೆ ಕಸ ಗುಡಿಸೋದು ಎಲ್ಲ ಕಂಪ್ಲೀಟ್ ಮಾಡಾದ ನಂತರ ಒಂದು 6 ಗಂಟೆಯಿಂದ ಏನೈತಲ್ಲ 7 ಗಂಟೆವರೆಗೂ ಒಂದು 4 ಆಕಳ 2 ಎಮ್ಮೆ ಎಲ್ಲ ಹಿಂಡ್ಕೊಳ್ಳೋದು. 7 ಗಂಟೆ ಆಗ್ತೈತಿ. 7 ಗಂಟೆ ನಂತರ ಏನೈತಲ್ಲ ಟೀ ಮಾಡಿ ನಂತರ ಅಡುಗೆನ ಸ್ಟಾರ್ಟ್ ಮಾಡ್ತೀವಿ. ಡೈಲಿ ರೂಟೀನ್ನ ಹಲವಾರು ಒಂದು ವಿಡಿಯೋ ಒಳಗೆ ನಾನು ಶೇರ್ ಮಾಡೀನಿ. ಹಾಗೆ ಎಲ್ಲರೂ ಕೂಡ ಡೈಲಿ ರೂಟೀನ್ ಜೊತೆ ಬ್ಲೌಸ್ ಕಟಿಂಗ್ ಆಗಲಿ, ಸ್ಟಿಚಿಂಗ್ ಆಗಲಿ ತಿಳಿಸ್ರಿ ಅಂತ ಹೇಳತ್ರಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲತ್ತಾರೆ. ಇದೇ ರೀತಿ ಸಪೋರ್ಟ್ ಇತ್ತು ಅಂತಂದ್ರೆ ನಮ್ಮ ಚಾನಲ್ ಇನ್ನೂ ಗ್ರೋ ಆಗ್ಲಿಕ್ಕೆ ಒಂದು ಹೆಲ್ಪ್ ಆಗ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನೈತಲ್ಲ ನಾನು ಲಾಗ್ನ ಶೇರ್ ಮಾಡ್ಲಾಕತ್ತೀನಿ. ಯಾವುದೇ ರೀತಿಯಾಗಿ ಟೈಲರಿಂಗ್ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ಲಾಕತ್ತಿಲ್ಲ. ಯಾಕಂತಂದ್ರೆ ಒಂದು ಸ್ವಲ್ಪ ಕೈ ನೋವಿರೋದ್ರಿಂದ ಕತ್ರಿ ಹಿಡ್ಲಕ್ಕೆ ಬರೋಂಗಿಲ್ಲ. ಹೀಗಾಗಿ ಒಂದು 8 ದಿನ ಆಯ್ತು ನೋಡ್ರಿ ನಾನು ಸ್ಟಿಚಿಂಗು ಮಾಡಿಲ್ಲ, ಬ್ಲೌಸ್ ಕಟ್ಟಿಂಗೂ ಇಲ್ಲ. ಅದಕ್ಕೋಸ್ಕರ ಏನೈತಲ್ಲ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ. ಹೀಗಾಗಿ ತುಂಬ ದಿನ ಗ್ಯಾಪ್ ಬೇಡ ಅಂಥೇಳಿ ಡೈಲಿ ರೂಟೀನ್ ಆದರೂ 1-2 ದಿನ ಶೇರ್ ಮಾಡಬೇಕು ಅಂದ್ಕೊಂಡು ವಿಡಿಯೋನ ಮಾಡ್ಲಾಕತ್ತೀನಿ. ಹಾಗೆ ಏನೈತಲ್ಲ ನಾಳೆ ದಿನ ಏನೈತಲ್ಲ ಬ್ಲೌಸ್ ಕಟ್ಟಿಂಗ್ ಜೊತೆಗೆ ನಾನು ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇವಾಗ ಮೊದಲಿಗೆ ಚಟ್ನಿನ ರೆಡಿ ಮಾಡ್ಲಾಕತ್ತೀನಿ. ನಿನ್ನೆ ಮುಂಜಾನೆ ಏನೈತಲ್ಲ ಅಕ್ಕಿ ನೆನೆ ಇಟ್ಟೀನಿ. ಸಂಜೆ ರುಬ್ಬಿಟ್ಟು ಇವತ್ತು ಮಾರ್ನಿಂಗ್ ಟೈಮಲ್ಲಿ ಇಡ್ಲಿನ ಮಾಡ್ಲಾಕತ್ತೀನಿ. ವಿಶೇಷ ಏನಂತಂದ್ರೆ ಇದ್ರೊಳಗೆ ಏನೈತಲ್ಲ ಪಡ್ಗೆ ಏನೇನು ಐಟಮ್ ಹಾಕ್ತೀವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಇಡ್ಲಿನ ಮಾಡ್ತೀನಿ. ಯಾಕಂತಂದ್ರೆ ನನ್ನ ಮಗ ಏನೈತಲ್ಲ ಅದು ಚಟ್ನಿ ಒಳಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ತಿನ್ನಂಗಿಲ್ಲ. ಈ ರೀತಿಯಾಗಿ ಮಸಾಲೆ ಹಾಕಿ ಅದ್ರೊಳಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಈ ರೀತಿಯಾಗಿ ಸ್ವಲ್ಪ ಐಟಮನ್ನು ಹಾಕಿ ಈ ರೀತಿಯಾಗಿ ಇಡ್ಲಿ ಮಾಡ್ಲಾಕತ್ತೀನಿ. ಇದಕ್ಕೇನೈತಲ್ಲ ನಾವು ಮಾಡ್ಲಿಕ್ಕೆ ರೇಷನ್ ಅಕ್ಕಿ ಮತ್ತು ಉದ್ದಿನಬೇಳೆ ಮತ್ತು ಅವಲಕ್ಕಿ 3 ಐಟಮ್ಸ್ನ ಯೂಸ್ ಮಾಡಿಬಿಟ್ಟು ಮಾಡಿ ನೋಡ್ಲಕತ್ತಿರ್ಬೋದು ಯಾವ ರೀತಿಯಾಗಿ ಬಂದಾವ ಅಂಥೇಳಿ. ತುಂಬಾ ನೀವು ರವೆಯಿಂದನ ಮಾಡಿದಂಗೆ ಆ ರೀತಿಯಾಗಿ ಸಾಫ್ಟಾಗಿ ಮತ್ತು ಅಷ್ಟೇ ಸ್ಮೂತಾಗಿ ಬಂದಾವೆ ನೋಡಿರಿ. ಇವು ನೋಡಿದ್ರೆ ತೆಗೆದು ತೋರಿಸ್ಲಾಕತ್ತಾನೆ ನೋಡಿರಿ. ಹೀಗಾಗಿ ನಾ ಈ ಒಂದು ಚಾನಲ್ ಒಳಗೆ ಏನೈತಲ್ಲ ರೆಸಿಪಿ ಅಂತೂ ಶೇರ್ ಮಾಡೋಂಗಿಲ್ಲ ಜಾಸ್ತಿ. ಏನೈತಲ್ಲ ಟೈಲರಿಂಗ್ ವಿಡಿಯೋನ ನಾನು ಶೇರ್ ಮಾಡ್ತೀನಿ. ನೋಡಿದ್ರಲ್ವ ಇವಾಗ ತೋರಿಸ್ತೇನೆ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದಾವ ಅಂಥೇಳಿ. ಇದ್ರೊಳಗೆ ಈ ರೀತಿಯಾಗಿ ಮಸಾಲೆ ಹಾಕಿ ಈರುಳ್ಳಿ ಮತ್ತು ನೀವು ಒಗ್ಗರಣೆ ಕೊಟ್ಟು ಇದ್ರೊಳಗೆ ಹಾಕಿ ಕೂಡ ನೀವು ಈ ರೀತಿಯಾಗಿ ಕೊಟ್ಟರೆ ಏನೈತೆ ಹಾಗೆ ಕೂಡ ತಿನ್ಲಿಕ್ಕೂ ರುಚಿ ಇರ್ತಾವೆ. ಇನ್ನೊಂದು ಏನಂತಂದ್ರೆ ಇವಾಗ ಪಡ್ ಮಾಡ್ಬೇಕಂತಂದ್ರೆ ಒಂದು ಸ್ವಲ್ಪ ಆಯಿಲ್ ಯೂಸ್ ಮಾಡಬೇಕಾಗ್ತದೆ ಜಾಸ್ತಿ. ಇದ್ರೊಳಗೆ ನೀವು ಆಯಿಲ್ ಇಲ್ಲದೇ ರೀತಿಯಾಗಿ ನೀವು ಅಷ್ಟನ್ನು ನಾವು ಸ್ಕಿಪ್ ಮಾಡ್ತೀವಿ, ಆಯಿಲ್ ನಾವು ಹೆಚ್ಚು ಯೂಸ್ ಮಾಡೋಂಗಿಲ್ಲ ಅಂತಂದ್ರೆ ಈ ರೀತಿಯಾಗಿ ಒಂದು ಸ್ವಲ್ಪ ಮಸಾಲೆನ ಹಾಕಿಬಿಟ್ಟು ಸ್ವಲ್ಪ ನೀವು ಫ್ರೈ ಮಾಡಿ ಇದ್ರೊಳಗೆ ಮಿಕ್ಸ್ ಮಾಡಿ ಕೂಡ ಈ ರೀತಿಯಾಗಿ ಮಾಡ್ಬೋದು. ಯಾಕಂತಂದ್ರೆ ಇದ್ರೊಳಗೆ ನೀವು ಕಾಟನ್ ಬಟ್ಟೆನ ಯೂಸ್ ಮಾಡಿಬಿಟ್ಟು ಮಾಡಿದರೆ ನಿಮಗೆ ಇದಕ್ಕೆ ಒಂಚೂರೂ ಕೂಡ ನೀವು ಅಡುಗೆ ಎಣ್ಣೆನ ಯೂಸ್ ಮಾಡಲಿಲ್ಲ ಅಂದರೂ ನಡಿತೈತಿ. ಒಂದು ಸ್ವಲ್ಪ ಕಾಟನ್ ಬಟ್ಟೆನ ತೊಗೊಂಡು ಅದ್ರ ಮೇಲೆ ಈ ಒಂದು ಏನು ಮಣಿ ಇರ್ತಲ್ಲ ಅದ್ರ ಮೇಲೆ ಹಾಕಿಬಿಟ್ಟು ನೀವು ಇಡ್ಲಿ ಮಾಡಿದ್ರಿ ಅಂತಂದ್ರೆ ಯಾವುದೇ ರೀತಿಯಾಗಿ ನೀವು ಆಯಿಲನ್ನ ಸ್ಕಿಪ್ ಮಾಡ್ಬೋದು. ಒಬ್ಬೊಬ್ರು ಏನಿರ್ತಾರಲ್ಲ ಜಾಸ್ತಿ ಯೂಸ್ ಮಾಡ್ತಿರಂಗಿಲ್ಲ, ಅವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ನೋಡ್ಲಾಕತ್ತಿರಲ್ಲ ಫೈನಲಾಗಿ ಯಾವ ರೀತಿಯಾಗಿ ಬಂದಾವ ಅಂಥೇಳಿ ತುಂಬಾ ಚೆನ್ನಾಗಿ ಬಂದಾವ. ನೀವು ಏನೈತಲ್ಲ ಇದನ್ನ ಅಕ್ಕಿನ ನೆನೆ ಹಾಕಿರ್ತೀರಿ. ಒಂದು 6ರಿಂದ 7 ಗಂಟೆ ಅಕ್ಕಿನ ನೆನೆ ಹಾಕಿಬಿಟ್ಟು ನೀವು ಪೂರ್ತಿಯಾಗಿ ದೋಸೆ ರೀತಿಯಾಗಿ ಸ್ಮೂತಾಗಿ ರುಬ್ಬಾರ್ದು ನೋಡಿರಿ. ಒಂದು ಸ್ವಲ್ಪ ತರಿಯಾಗಿ ರುಬ್ಬಬೇಕು. ಹಾಗೆ ನಾಷ್ಟಾನ ಮಾಡಿಸಿ ನೋಡಿರಿ ನನ್ನ ಮಗನಿಗೆ. ಅವನು ಕೂಡ ನಾಷ್ಟ ಮಾಡಿ ಸ್ಕೂಲ್ಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದ. ಇವತ್ತು ಹೊಸ ಬಟ್ಟೆ ಬೇಕು ಅಂಥೇಳಿ ಹಾಕ್ಲಕತ್ತಿದ್ದು ನೋಡಿರಿ. ಅಂದರೆ ಇನ್ನೂ ಸ್ಕೂಲ್ ಡ್ರೆಸ್ ಅಂತೂ ಇನ್ನೂ ಬಂದಿಲ್ಲ.
ಇವತ್ತೊಂದು ದಿನ ಇರಲಿ ಅಂಥೇಳಿ ಡ್ರೆಸ್ನ ಹಾಕಿಬಿಟ್ಟು ಕಳಿಸ್ಲಾಕತ್ತಾನೆ. ಯೂಟ್ಯೂಬ್ ಒಳಗೆ ವಿಡಿಯೋ ಮಾಡ್ಲಾಕತ್ತೀನಿ ಅಂತಂದ್ರೆ ಅಷ್ಟೂ ಬರೋಂಗಿಲ್ಲ. ಇವತ್ತೇನು ಹೊಸ ಬಟ್ಟೆ ಹಾಕ್ಕೊಂಡಾನ ಅಂಥೇಳಿ ಕ್ಯಾಮ್ರಾ ಮುಂದೆ ಬಂದಾನ. ಡೈಲಿ ರೂಟೀನ ಮಕ್ಕಳ ಜೊತೆ ಈ ರೀತಿಯಾಗಿರ್ತೈತೆ ನೋಡಿರಿ. ಯಾಕಂತಂದ್ರೆ ಕ್ಯಾಮ್ರಾ ತೊಗೊಂಡು ವಿಡಿಯೋ ಮಾಡ್ಲಿಕ್ಕೂ ಆಗಿರಂಗಿಲ್ಲ. ಯಾಕಂತಂದ್ರೆ ಮಾರ್ನಿಂಗ್ ಟೈಮ್ ಒಳಗೆ ದನ ಕರು ಹಿಂಡ್ಕೊಳ್ತಿರ್ತೈತಿ, ಮುಂಜಾನೆ ಮನೆ ಕೆಲಸ ಇರ್ತೈತಿ, ಅದ್ರೊಳಗೆ ಮಕ್ಕಳು ಸ್ಕೂಲ್ಗೆ ಹೋಗೋರು ಇರ್ತಾರೆ. ಅಂದರೆ ನಮ್ಮ ಸೈಡ್ ಏನೈತಲ್ಲ ಒಂದು 10:00ವರೆಗೆ ಸ್ಕೂಲ್ ಸ್ಟಾರ್ಟ್ ಆಗ್ತೈತಿ. ಹೀಗಾಗಿ ಮನೆಯಿಂದ ಏನೈತಲ್ಲ 9:00ವರೆಗೆ ಹೋಗ್ತಿರ್ತಾರೆ. ಅದ್ರೊಳಗೆ ಏನೈತಲ್ಲ ಕ್ಯಾಮ್ರಾ ಅವರು ಎಲ್ಲ ರೆಡಿಯಾಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ. ಹೀಗಾಗಿ ಕ್ಯಾಮ್ರಾ ಇರೋಂಗಿಲ್ಲ. ಹೀಗಾಗಿ ನಾನು ಡೈಲಿ ರೂಟೀನ ಜಾಸ್ತಿ ಮಾಡೋಂಗಿಲ್ಲ. ಯಾಕಂತಂದ್ರೆ ಟೈಲರಿಂಗ್ ವಿಡಿಯೋ ಮಾಡ್ಲಾತಿರ್ತೀನಿ, ಡ್ರೈ ಫ್ರೂಟ್ ಇರ್ತೈತಿ, ಅದಕ್ಕೆ ಫಿಟ್ ಮಾಡಿಬಿಟ್ನಿ ಅಂತಂದರೆ ಯಾವುದಾದ್ರೂ ಬ್ಲೌಸ್ ಕಟ್ಟಿಂಗು ಅಥವಾ ಸ್ಟಿಚಿಂಗು ಸೇರ್ ಮಾಡ್ತೀನಿ. ನನಗೂ ಕೂಡ ಒಂದು ಸ್ವಲ್ಪ ಈಜಿ ಅನಿಸ್ತೈತಿ. ಹೀಗಾಗಿ ಇವತ್ತಿನ ದಿನ ಬಟ್ಟೆ ಹೊಲಿದ 7-8 ದಿನ ಆಯಿತು ಹೊಲಿದಿಲ್ಲಲ್ಲ. ಹೀಗಾಗಿ ಅದಕ್ಕೋಸ್ಕರನೂ ಡೈಲಿ ರೂಟೀನ ಸೇರ್ ಮಾಡ್ಲಾಕತ್ತಾನೆ. ಇವಾಗ ನಾಷ್ಟ ಕೂಡ ರೆಡಿ ಆಯಿತು. ನಾನೇನು ಸಾಂಬಾರದು ಏನು ಮಾಡಿರಲಿಲ್ಲ. ಚಟ್ನಿ ಮತ್ತು ಜಸ್ಟ್ ಇಡ್ಲಿ ಇಷ್ಟ ಮಾಡಿಕೊಟ್ಟಿದ್ನಿ. ಇದಾದ ನಂತರ ಏನೈತಲ್ಲ ಒಂದು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಇಷ್ಟು ಬುತ್ತಿ ಕಟ್ಕೊಂಡು ಹೋಗ್ಲಾಕ ಇದನ್ನು ಕೂಡ ಮಾಡ್ಲಾಕತ್ತೀನಿ. ಟೈಮ್ ಬಂದ ಇವಾಗ 8:30 ಆಗೈತಿ. ಇವಾಗ ನೋಡ್ಲಾಕತ್ತಿರಲ್ಲ ಒಲೆ ಅಂತೂ ಹಳ್ಳಿ ಒಳಗೆ ಏನೈತಲ್ಲ ನಾವು ಜಾಸ್ತಿ ಕಟ್ಗೆನೂ ಇರ್ತಾವೆ. ಮತ್ತು ಈ ರೀತಿಯಾಗಿ ಇರೋದ್ರಿಂದ ನಾವು ಜಾಸ್ತಿ ಏನೈತಲ್ಲ ಗ್ಯಾಸ್ ಅಂತೂ ಯೂಸ್ ಮಾಡೋಂಗೇ ಇಲ್ಲ. ಅಂದರೆ ಯಾವಾಗಲಾದರೂ ಕಂಟಿನ್ಯೂಸ್ ಆಗಿ ಮಳೆ ಅದು ಸ್ಟಾರ್ಟ್ ಆಗಿತ್ತು ಅಂತಂದ್ರೆ ಆ ಟೈಮ್ ಒಳಗೆ ನಾವೊಂದು ಸ್ವಲ್ಪ ಏನೈತಲ್ಲ ಗ್ಯಾಸ್ನ ಯೂಸ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಒಲೆ ಮೇಲೆನ ಒಬ್ಬೊಬ್ರಿಗೆ ನಮಗೇನೈತಲ್ಲ ಒಲೆ ಮೇಲೆನ ಅಡುಗೆ ಮಾಡಿ ರೂಢ ಆಯ್ತಲ್ಲ. ಹೀಗಾಗಿ ಇದ್ರ ಮೇಲೆ ನಮ್ಗೆ ಒಂದು ಸರ್ತಿ ಅನ್ನ ಮಾಡಬೇಕಾಯ್ತು ಅಂತಂದ್ರೆ ನಾವು ಒಲೆ ಹೊತ್ತಿಸ್ಬಿಟ್ಟಿನಿ ಅಂತಂದ್ರೆ ಅದ್ರ ಮ್ಯಾಗ ಪಟಾಪಟ ರೊಟ್ಟಿ ಆಗಲಿ ಚಪಾತಿ ಆಗಲಿ ಒಲೆ ಮೇಲೆನ ನಮ್ಗೆ ಏನೈತಲ್ಲ ಅಡುಗೆ ಫಾಸ್ಟ್ ಅನ್ನೋದಾಗಿಬಿಟ್ಟಿರ್ತೈತಿ. ಹೀಗಾಗಿ ಕಂಟಿನ್ಯೂಸ್ ಆಗಿ ಏನೈತಲ್ಲ ರೊಟ್ಟಿ ಆಗಲಿ ಚಪಾತಿ ಆಗಲಿ ಒಲೆ ಮೇಲೆನ ಮಾಡಿರ್ತೀನಿ. ಇವಾಗ ಎಲ್ಲರೂ ಕೂಡ ರೆಡಿ ಆಗ್ಯಾರ. ನಂದು ಅಡುಗೆ ಮಾಡೋದು ಕಂಪ್ಲೀಟ್ ಆಗೈತಿ. ಇನ್ನೂ ಕೆಲಸ ಅದಾವೆ. ಯಾಕಂತಂದ್ರೆ ಟೈಲರಿಂಗ್ ಮಾಡ್ಲಾಕತ್ತಿದ್ರಂತ ಒಂದು ಇಟು ರೆಸ್ಟ್ ಅನ್ನೋದು ಸಿಗಂಗಿಲ್ಲ ನೋಡಿರಿ. ಹೊಲದ ಕೆಲಸ ಮಾಡಿದರೆ ಏನೋ ಒಂದು ಬಿಸಿಲಿದ್ದಾಗಲಿ ಮಧ್ಯಾಹ್ನ ಟೈಮ್ದೊಳಗೆ 1 ಗಂಟೆ 2 ಗಂಟೆ ರೆಸ್ಟ್ ಮಾಡ್ಬೋದು. ನಮ್ದು ಹೆಂಗಿರ್ತೈತಿ ಅಂತಂದರೆ ಯಾರಾದರೂ ಕಸ್ಟಮರ್ ಬ್ಲೌಸಸ್ನ ಅರ್ಜೆಂಟ್ ಇರತ್ತಾವ. ಹೀಗಾಗಿ ಒಮ್ಮೊಮ್ಮೆ ಒಂದು ಟೈಮ್ ಸಿಕ್ತು ಅಂತಂದ್ರೆ ಅದ್ರೊಳಗೆ ಏನೈತಲ್ಲ ಏನಾದರೂ ಬ್ಲೌಸ್ ಕಟ್ಟಿಂಗ್ ಆದರೂ ಮಾಡಬೇಕು ಅಥವಾ ಯಾವುದಾದ್ರೂ ಆಲ್ಟ್ರೇಷನ್ಗೆ ಅಂಥೇಳಿ ಬಂದಿರ್ತಾವೆ, ಅವಾದರೂ ಕಂಪ್ಲೀಟ್ ಆಗ್ತಾವೆ ಅಂಥೇಳಿ ಹಿಂಗೆ ಟೈಮ್ ಅನ್ನೋದು ಆದಷ್ಟು ನಾವು ಟೈಲರಿಂಗ್ ಒಳಗೆ ಏನೈತಲ್ಲ ಟೈಮ್ ಅನ್ನೋದು ಸೇವ್ ನೋಡ್ಲಾಕತ್ತಿರ್ತೀವಿ. ಯಾಕಂತಂದ್ರೆ ಇವಾಗ ಹೇಳಿ ಟೈಮ್ಗೆ ನಾವು ಕಸ್ಟಮರಿಗೆ ಬ್ಲೌಸ್ಗೆ ಕೊಟ್ವಿ ಅಂತಂದ್ರೆ ನಮ್ಗೆ ಕಸ್ಟಮರ ಇನ್ನೂ ಜಾಸ್ತಿ ಆಕಾರ. ಮತ್ತು ಯಾವುದಾದ್ರೂ ಹೊಸ ಹೊಸ ಬ್ಲೌಸ್ ಡಿಸೈನ್ಸ್ ಕೂಡ ನಮ್ಗೆ ಟ್ರೈ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ ಆಗ್ತೈತಿ. ಹೀಗಾಗಿ ಇವಾಗ ಅಡುಗೆ ಮಾಡೋದು ಕಂಪ್ಲೀಟ್ ಆಯಿತು. ಲಾಸ್ಟ್ ಕೊನೆಯದಾಗಿ ಇವಾಗ ಅನ್ನ ಮಾಡ್ಲಾಕಿಟ್ಟಿನಿ ನಾನು. ಅವರು ಹೋಗ್ಬೇಕಾದ್ರೆ ಮಕ್ಕಳು ಇಡ್ಲಿ ಮಾಡಿನಲ್ಲ, ಹೀಗಾಗಿ ಅವ್ರಿಗೆ ಅನ್ನ ಉಣ್ಣಂಗಿಲ್ಲ. ಅವರು ಇಡ್ಲಿ ನಾಷ್ಟನ ಮಾಡಿದ್ರು ಮತ್ತು ಚಪಾತಿ ಏನೈತಲ್ಲ ಬುತ್ತಿ ಕಟ್ಕೊಂಡು ಹೋದರು. ಇವಾಗ ಏನೈತಲ್ಲ ಇವಾಗ ನಿಧಾನವಾಗಿ ಅನ್ನ ಮಾಡೋದು ಮನೆ ಕೆಲಸ ಎಲ್ಲ ಆದಷ್ಟು ನಾವು ಎಷ್ಟು ಬೇಗನೆ ಎದ್ದಿದ್ವಿ ಅಂತಂದ್ರೂ ಕೆಲಸ ಕಂಪ್ಲೀಟ್ ಆಗ್ಲಾಕ 12 ಗಂಟೆ 12:30 ಈ ರೀತಿ ಆಗಿರ್ತೈತಿ. ಇವಾಗ ನೋಡಿರಿ ಒಂದು ಸ್ವಲ್ಪ ಇದನ್ನು ಕೂಡ ಪಲ್ಯ ರೆಡಿ ಮಾಡ್ಲಾಕತ್ತಾನೆ. ಅವರು ಕೂಡ ಇನ್ನೆಲ್ಲರೂ ಸ್ಕೂಲ್ಗೆ ಹೋಗಿಬಿಡ್ತಾರೆ. ಇದಾದ ನಂತರ ಇನ್ನು ನಾನು ಏನಾದರೂ ದನ ಕರುಗಳಿಗೆ ಮೇವು ಮಾಡೋದೈತಂದ್ರೆ ಅದಕ್ಕೊಂದು 1 ಗಂಟೆ ಟೈಮಿಂಗ್ ಕೊಟ್ಟು ನೆಕ್ಸ್ಟ್ ಏನೈತಲ್ಲ ಒಂದು 2 ಗಂಟೆಯಿಂದ ಒಂದು 4 ಗಂಟೆವರೆಗೂ ಅಥವಾ 3 ಗಂಟೆವರೆಗೇನೋ ಒಂದಿಷ್ಟು ಟೈಲರಿಂಗ್ಗೆ ಟೈಮಿಂಗ್ ಕೊಡ್ತೀನಿ. ಅದರೊಳಗೆ ಏನೈತಲ್ಲ ಒಂದೊಂದು ದಿನ ಬ್ಲೌಸ್ ನನಗೆ ಸ್ಟಿಚಿಂಗ್ ಮಾಡೋದು ಅಲ್ಲಿ ಬಂದಿತ್ತು ಅಂತಂದ್ರೆ ಆ ಟೈಮ್ ಒಳಗೆ ಏನು ಮಾಡಿಬಿಟ್ಟಿರ್ತೀನಿ ಅಂತಂದರೆ ಏನಾದರೂ ಎಂಬ್ರಾಯ್ಡ್ರಿ ಪ್ರಾಕ್ಟೀಸ್ ಮಾಡೋದು. ಇವತ್ತು ತುಂಬ ದಿನನೇ ಆಯ್ತು ನೋಡಿರಿ ಆರಿ ವರ್ಕ್ ಪ್ರಾಕ್ಟೀಸ್ ಕೂಡ ಮಾಡಿಲ್ಲ. ಅದ್ರೊಳಗೆ ಏನೈತಲ್ಲ ನಾನು ಜರ್ದೋಸೆನ ಯೂಸ್ ಮಾಡಿಬಿಟ್ಟು ಲೀಫ್ ಡಿಸೈನ್ ಆಗಿರ್ಬೋದು, ಫ್ಲವರ್ ಡಿಸೈನ್ ಆಗಿರ್ಬೋದು ಅದನ್ನ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಬ್ಲೌಸ್ ಮೇಲೆ ವರ್ಕ್ ಮಾಡ್ಬೇಕಂತ ಹೇಳಿ ಅನ್ಲಾಕತ್ತೀನಿ. ಮೊನ್ನೆ ಒಬ್ಬರು ಸಿಸ್ಟರ ಕಮೆಂಟ್ ಮಾಡಿದ್ರು ಆರಿ ವರ್ಕ್ ಡಿಸೈನ್ನ ಶೇರ್ ಮಾಡಿರಿ ಅಂಥೇಳಿ. ಖಂಡಿತವಾಗ್ಲೂ ಸಿಸ್ಟರ್ ನಾನು ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ಯಾಕಂತಂದ್ರೆ ಇವಾಗ ಒಂದು 2 ದಿನ ಆಯ್ತಲ್ಲ ಹೊಲ ಕೆಲಸ ಇರೋದ್ರಿಂದ ಒಂದು ಸ್ವಲ್ಪ ಟೈಮಿಂಗ್ ಕೂಡ ಇಲ್ಲ. ಹಾಗೆ ಏನೈತಲ್ಲ ನಾವು ಯಾರಾದರೂ ಸಬ್ಸ್ಕ್ರೈಬರ್ ಏನಾದರೂ ಈ ರೀತಿಯಾಗಿ ವಿಡಿಯೋ ಮಾಡಿರಿ ಮತ್ತು ಬ್ಲೌಸ್ ಡಿಸೈನ್ ಆಗಿರ್ಬೋದು, ಆರಿ ವರ್ಕ್ ಆಗಿರ್ಬೋದು, ಖಂಡಿತವಾಗ್ಲೂ ನಾನು ಒಂದು ಸಿಂಪಲ್ಲಾಗಿ ಆ ಡಿಸೈನ್ನ ಕ್ರಿಯೇಟ್ ಮಾಡ್ಬೇಕಂಥೇಳಿ ಅಂದ್ಕೊಂಡಿದ್ದೀನಿ. ಆ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ ಮಾಡ್ತಾಯಿರ್ರಿ. ಇವಾಗ ಏನೈತಲ್ಲ
ಹಾಲುಗಳು ತಂದು ಇಲ್ಲಿ ಕಟ್ಲಾಕತ್ತೀನಿ. ಯಾಕಂತಂದ್ರೆ ಒಂದು ಸ್ವಲ್ಪ ದನ ಕರುಗಳಿಗೆ ಮೇವು ಮಾಡ್ಕೊಂಡು ಬರಬೇಕು. ಒಂದು ಸ್ವಲ್ಪ ಏನಾದರೂ ಹೀರೆ ಬೀಜ ಸೌತೆ ಬೀಜದ ನೋಡ್ರಿ ಅವನು ಹಾಕಿ ಹೋಗ್ಬೇಕಂತ ಹೇಳಿ ಇವಾಗ ಅವು ಆಡುಗಳ ಬಿಟ್ಕೊಂಡು ಮೇಯ್ಸ್ಕೊತ ನಿಂತ್ನಿ ಅಂತಂದ್ರೆ ಈಗ ಟೈಮ್ ಸಾಕಾಗಂಗಿಲ್ಲ ಅಂತ ಹೇಳಿ ಅವು ಅವನೊಂದು ಸೈಡಲ್ಲೇ ಮೇಯ್ತಾವ ಅಂತ ಹೇಳಿ ಅಲ್ಲಿ ಕಟ್ಟಿ ಬಂದ. ಇವಾಗ ನೋಡ್ಲಾಕತ್ತಿರದ ಈ ಬೀಜನ ಹಾಕಿ ಬಿಡ್ತಾನೆ ರೀ. ಕಾಯಿಪಲ್ಲೆ ಈಗ ಒಂದು ಸ್ವಲ್ಪ ಹಾಕೇನಿ, ಇದನ್ನು ಸ್ವಲ್ಪ ಇವಾಗ ಹಾಕ್ಬೇಕಂತ ಹೇಳಿ ರೆಡಿ ಮಾಡ್ಲಾಕತ್ತೀನಿ ನೋಡ್ರಿ. ಹಾಗೆ ಇದಾದ ನಂತರ ಇನ್ನು ಒಂದು ಸ್ವಲ್ಪ ಮೇವು ಮಾಡೋದು ಅಂದ್ರೆ ಇವಾಗ ಟೈಮ್ ಬಂದು 11:30 ಆಗೈತಿ. 11:30 ಅಂದ್ರೆ ನಾನು ಇನ್ನು ಹೋಗಿ ಎಲ್ಲ ಊಟದ ಮಾಡಿ ಕಂಪ್ಲೀಟ್ ಮಾಡಿ ಟೈಲರಿಂಗ್ ಅಂತಂದ್ರೆ ಇನ್ನು 2 ಗಂಟೆಗೆ ನಾನು ಟೈಮಿಂಗ ಕೊಡ್ಲಾಕಾಗ್ತದೆ ನೋಡ್ರಿ. ಹೀಗಾಗಿ ಏನೈತಲ್ಲ ಒಬ್ಬೊಬ್ಬರು ಸಡನ್ನಾಗಿ ಏನೈತಲ್ಲ ಕಸ್ಟಮರ್ಸು ಇಂದು ಬ್ಲೌಸ್ ಬೇಕಾ ಅಂತಿರ್ತಾರೆ. ಹೀಗಾಗಿ ಅವರು ಒಂದು ಅರ್ಜೆಂಟ್ ಒಳಗೆ ಸ್ಟಿಚಿಂಗ್ ಮಾಡೋದ್ರೊಳಗೆ ವಿಡಿಯೋನ ಮಾಡ್ಲಿಕ್ಕಾಗೋದಿಲ್ಲ. ಅವತ್ತು ಇರ್ಲಿ ಬಿಡು ನಾಳೆ ಮಾಡಿದ್ರೆ ವಿಡಿಯೋ ಬಂದಿತ್ತು ಅಂತ ಹೇಳಿ ಫಾಸ್ಟಾಗಿ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡೋದಾಗ್ತೈತಿ. ಹೀಗಾಗಿ ಈ ರೀತಿಯಾಗಿ ಡೈಲಿ ರೂಟೀನ್ನ ಸೇರ್ ಮಾಡ್ಲಿಕ್ಕಾಗಂಗಿಲ್ಲ. ಅಂದ್ರೆ ಒಬ್ರು ಕ್ಯಾಮ್ರಾ ಹಿಡಿಯೋರು ಹೆಲ್ಪ್ ಬೇಕಾಗ್ತೈತಿ. ಆಮೇಲೆ ಹಳ್ಳಿ ಒಳಗೆ ಈ ರೀತಿಯಾಗಿ ಡೈಲಿ ರೂಟೀನ್ನ ಸೇರ್ ಮಾಡ್ತೀನಿ ಅಂತಂದ್ರೆ ಕೆಲವೊಬ್ರು ಗೊತ್ತಿರ್ತೈತಲ್ಲ ಡೈಲಿ ರೂಟೀನ್ನ ಸೇರ್ ಮಾಡ್ಲಕತ್ತಾರ ಅಂದ್ರೆ ಒಂದು ವಿಡಿಯೋ ಮಾಡಿ ಹಿಂಗೆ ಅಪ್ಲೋಡ್ ಮಾಡ್ತಾರೆ ಅಂದ್ರೆ ಏನೋ ಒಂದು ಹಳ್ಳಿ ಒಳಗೆ ಅಂತಂದ್ರೆ ಆಗಿ ಬರೋದಿಲ್ಲ, ಏನಾದರೂ ಒಂದು ಅಂತಿರ್ತಾರೆ. ಹೀಗಾಗಿ ಇರಲಿ ಅಂತೇಳಿ ಒಂದು ಜಾಸ್ತಿ ದಿನ ಆದ ನಾನು ಡೈಲಿ ರೂಟೀನ್ನ ಸೇರ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಹಾಗೆ ಇವಾಗ ಏನೈತಲ್ಲ ಇನ್ನೊಂದಿಷ್ಟು ಬ್ಲೌಸ್ ಡಿಸೈನ್ ಕೂಡ ಸೇರ್ ಮಾಡೋದೈತಿ. ಹಾಗೆ ಏನೈತಲ್ಲ ಇನ್ನೂ ಸೀರೆ ಕುಚ್ಚು ಕೂಡ ಕಟ್ಟೋದೈತಿ. ಏನೈತಲ್ಲ ಒಂದು ಸೀರೆ ಒಂದು ಸಾರಿನ ಕುಚ್ಚು ಕಟ್ತೀನಿ ಅಂತಂದ್ರೆ 1-2 ಗಂಟೆ ಏನಾದರೂ ಟೈಮ್ ಬೇಕು. ಹಾಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಲಾಕತ್ತೀವಿ ಅಂತಂದ್ರೆ ತುಂಬಾ ಕಷ್ಟ ಅಂತ ಹೇಳಿ ಅನಿಸ್ತೈತಿ. ಯಾರು ನೋಡೋರಿಗೆ ಇದೇನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಇದೇನು ಅಂಥೇಳಿ ಅನಿಸ್ತಿರ್ತೈತಿ. ನಾವು ಕೂಡ ಮೊದಲಿಗೆ ಹಂಗೆ ಅಂತಿದ್ವಿ. ಸ್ಟಾರ್ಟ್ ಮಾಡಿದ ನಂತರ ಏನೈತಲ್ಲ ಅದಕ್ಕೆ ತುಂಬಾ ಡಿಫಿಕಲ್ಟ್ ಐತಿ. ಇದ್ರೊಳಗೆ ಸ್ಟಾರ್ಟಿಂಗ್ ಒಳಗೆ ಏನೈತಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ 1000 ಸಬ್ಸ್ಕ್ರೈಬರ ಮತ್ತು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಅದು ಕಂಪ್ಲೀಟ್ ಆಗಬೇಕು ಅಂತ ತುಂಬಾ ಸ್ಟ್ರಗಲ್ ಪಟ್ಟಿವಿ. ಅಂದ್ರೆ ಅದ್ರೊಳಗೆ ಅಂದರೆ ಟೈಮಿಂಗ್ ಅಂಥೇಳಿ ಇಷ್ಟ ಅಂಥೇಳಿ ಟೈಮಿಂಗ್ ರೆಗ್ಯುಲರಾಗಿ ವಿಡಿಯೋ ಹಾಕಬೇಕು. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವುದಾದ್ರೂ ಬ್ಲೌಸ್ ಆಗಿರ್ಬೋದು, ಬ್ಲೌಸ್ ಡಿಸೈನ್ ಆಗಿರ್ಬೋದು ಆ ವಿಡಿಯೋನ ಶೂಟ್ ಮಾಡೋದು. ಆಮೇಲೆ ಮನೆ ಕೆಲಸ ಮಕ್ಕಳು ನೋಡಿಕೊಂಡು ಮತ್ತು ಟೈಲರಿಂಗ್ನ ವಿಡಿಯೋ ಮಾಡಿಬಿಟ್ಟು ಮತ್ತು ಟೈಲರಿಂಗ್ ಯಾವುದಾದ್ರೂ ಕಸ್ಟಮರ್ ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡೋದಿರ್ತೈತಿ ಅವನ್ನ ಸ್ಟಿಚಿಂಗ್ ಮಾಡಿ ಅದನ್ನು ಮತ್ತು ಸಂಜೆ ಮನೆ ಕೆಲಸ ಮುಗಿಸ್ಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ದನ ಕರುಗಳ ಹಿಂಡ್ಕೊಳ್ಳೋದಿರ್ತೈತಿ ಅವನ್ನೆಲ್ಲ ಮುಗಿಸ್ಕೊಂಡು ಇದನ್ನು ವಿಡಿಯೋನ ಎಡಿಟ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ತಮ್ನೇಲ್ ಆಗಿರ್ಬೋದು ಎಲ್ಲ ರೆಡಿ ಮಾಡಿ ನಾವು ಮಾರನೇ ದಿನ ವಿಡಿಯೋ ಹಾಕಬೇಕು ಅಂತಂದ್ರೆ ಅದೇ ಟೈಮ್ಗೆ ನಾವು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಮತ್ತು ಮಾರನೇ ದಿನ ಮತ್ತು ಯಾವುದಾದ್ರೂ ಒಂದು ಅದಕ್ಕೇನು ಟೈಟಲ್ ಕೊಡಬೇಕು ಎಲ್ಲ ಈ ರೀತಿಯಾಗಿ ಏನೈತೆಲ್ಲ ತುಂಬಾ ನಾವು ಸ್ಟ್ರಗಲ್ ಪಡಬೇಕು. ಈ ಒಂದೊಳಗೆ ನಾವು ಇದೇನೈತೆಲ್ಲ ಏನು ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾವು ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ತುಂಬಾ ಸ್ಟ್ರಗಲ್ ಐತಿ. ಇದ್ರೊಳಗೆ ನಮ್ಮ ಲಕ್ ಅಂತಲೇ ಹೇಳ್ಬೋದು. ಮತ್ತು ಹಾರ್ಡ್ ವರ್ಕ್ ಲಕ್ ಇತ್ತಂತಂದ್ರೆ ನಾವು ಯೂಟ್ಯೂಬ್ ಒಳಗೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ. ಇವಾಗ ಆಲ್ಮೋಸ್ಟ್ ಅಲ್ಲಿ ಎಷ್ಟು ದಿನ ಆಯಿತು ನಾನು ವಿಡಿಯೋನ ಮಾಡಿಬಿಟ್ಟು ಅಂದ್ರೆ ವಾಚಿಂಗ್ ಟೈಮ್ ಕಂಪ್ಲೀಟ್ ಆದ ನಂತರ ಏನೈತಲ್ಲ ಮೊದಲಿಗೆ ರೆಗ್ಯುಲರಾಗಿ ವಿಡಿಯೋನ ಹಾಕ್ತಿದ್ನಿ. ವಾಚಿಂಗ್ ಟೈಮ್ ಕಂಪ್ಲೀಟ್ ಆದ ನಂತರ ಏನೈತಲ್ಲ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ಲಾಕೈತು. 1-2 ದಿನಕ್ಕೆ ಹಾಕೋದು, 3 ದಿನಕ್ಕೆ ಹಾಕೋದು, 8 ದಿನಕ್ಕೆ ಹಾಕೋದು, ಒಂದು ಸ್ವಲ್ಪ ದಿನ ಐತಲ್ಲ 1 ಮಂತ್ವರೆಗೂ ಹಾಕೋದು ಆಗಲಿಲ್ಲ. ಹೀಗಾಗಿ ಏನೈತಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ಪ್ರಾಬ್ಲಮ್ ಆಗ್ತೈತಿ, ಚಾನಲ್ಗೆ ಪ್ರಾಬ್ಲಮ್ ಆಗ್ತೈತಿ. ಯಾಕಂತಂದ್ರೆ ನಮ್ಮ ವಿಡಿಯೋಸ್ ಮೇಲೆ ವ್ಯೂಸ್ ಅನ್ನೋದು ತುಂಬಾ ಡೌನ್ ಆಗಿಬಿಡ್ತಾವೆ. ಈಗ ನನ್ನ ಚಾನಲ್ ಒಳಗೂ ಆಗಿರೋದು ಅದೇ ಪ್ರಾಬ್ಲಮ್ ನೋಡಿರಿ. ಫುಲ್ ಡೌನ್ ಅಂತೂ ಆಗಿಬಿಟ್ಟಾವ. ಹೀಗಾಗಿ ಯಾಕಂತಂದ್ರೆ ಒಂದು ಯಾವುದಾದ್ರೂ ಒಂದು ಅರ್ಜೆಂಟ್ ಟೈಮ್ ಒಳಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಿಬಿಟ್ಟಿರ್ತೀನಿ ಅಥವಾ ನಾವು ಇವತ್ತು ಈ ಡಿಸೈನ್ನ ನಾವು ಸೇರ್ ಮಾಡಬೇಕು ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಬ್ಲೌಸ್ ಕಟಿಂಗ್ ಮಾಡಿ ಇಟ್ಟಿರ್ತೀವಿ. ಆ ಟೈಮ್ ಒಳಗೆ ಕರೆಂಟ್ ಹೋಗಿಬಿಟ್ಟಿರ್ತಾವೆ. ಈ ರೀತಿಯಾಗಿ ಆಗಿರೋದ್ರಿಂದ ಒಂದೊಂದು ಸರ್ತಿ ಅರ್ಧ ಬ್ಲೌಸನ್ನು ನಾನು ವಿಡಿಯೋನ ಮಾಡಿರ್ತೀನಿ, ಅರ್ಧ ಬ್ಲೌಸ್ ಆದ್ಮಟ್ಟ ಕರೆಂಟ್ ಹೋಗಿಬಿಟ್ಟಿರ್ತಾವೆ. ಇದು ಕೂಡ ತುಂಬ ಪ್ರಾಬ್ಲಮ್ ಆಗ್ತಿರ್ತೈತಿ. ಹೀಗಾಗಿ ಒಂದೊಂದು ಸರ್ತಿ ಏನೈತಲ್ಲ ಫುಲ್ ವಿಡಿಯೋನ ಹಾಕಿರಂಗಿಲ್ಲ. ಹೀಗಾಗಿ ಇದಾದ ನಂತರ ನೋಡಿರಿ ಎಲ್ಲ ಹೊಲದೊಳಗೆ ಒಂದು ಸ್ವಲ್ಪ ಮೇವು ಮಾಡ್ಕೊಂಡು ಬಂದಾದ ನಂತರ ಒಂದು
ಲೈನಿಂಗ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡೋದತ್ತು. ಅಂದರೆ ಜಾಸ್ತಿ ಹಳ್ಳಿ ಒಳಗೆ ಏನೈತಲ್ಲ ಡಿಸೈನ್ ಬ್ಲೌಸ್ಗಿಂತಲೂ ಡೈಲಿ ವೇರ್ ಮಾಡ್ಲಕ್ಕಂತ ಹೇಳಿ ನಾರ್ಮಲ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿಸ್ತಿರ್ತಾರೆ. ಈ ಒಂದು ಬ್ಲೌಸ್ಗೆ ಏನೈತಲ್ಲ ಯಾವುದೇ ರೀತಿಯಾಗಿ ಲೇಸ್ ಬೇಡ, ಏನೂ ಬೇಡ, ಲೈನಿಂಗನ್ನು ಅಟ್ಯಾಚ್ ಮಾಡಿಬಿಟ್ಟು ಒಂದು ಸಿಂಪಲ್ ಆಗಿರ್ತಕ್ಕಂಥ ರೌಂಡ್ ನೆಕ್ ಇಟ್ಟನ್ನು ಬ್ಲೌಸ್ ಸ್ಟಿಚಿಂಗ್ ಮಾಡೋದಿತ್ತು. ಹೀಗಾಗಿ ಇದನ್ನೇನೈತಲ್ಲ ಒಂದು ಸ್ವಲ್ಪ ಫುಲ್ ಬ್ಲೌಸ್ ಅಂತೂ ಸ್ಟಿಚಿಂಗ್ ಮಾಡ್ಲಿಕ್ಕಾಗಂಗಿಲ್ಲ. ಹೀಗಾಗಿ ಬ್ಲೌಸನ್ನು ಕಟಿಂಗ್ ಮಾಡ್ಕೊಂಡು ಒಂದು ಫ್ರಂಟ್ ಪಾರ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ಮತ್ತು ಸಂಜೆ ಟೈಮ್ ಒಳಗೆ ಬ್ಲೌಸ್ ಸ್ಟಿಚಿಂಗ ಕಂಪ್ಲೀಟ್ ಮಾಡ್ಲಿಕ್ಕೆ ಬರ್ತೈತಿ ಅಂಥೇಳಿ ಟೈಮ್ ಸಿಕ್ಕಾಗ ಒಮ್ಮೆ ಸ್ಲೀವ್ ರೆಡಿ ಮಾಡೋದು. ಒಂದು ಟೈಮ್ ಒಳಗೆ 4x ಬ್ಲೌಸ್ ಇತ್ತು ಅಂತಂದರೆ ಎಲ್ಲ ಕ್ರಾಸ್ ಬೆಲ್ಟ್ ಮತ್ತು ಹುಕ್ಸ್ ಪಟ್ಟಿ, ಗುಂಡಿ ಪಟ್ಟಿ ಎಲ್ಲನೂ ಅಟ್ಯಾಚ್ ಮಾಡಿಬಿಟ್ಟು ಒಂದು ಸರ್ತಿ ಏನೈತಲ್ಲ ಪೈಪಿಂಗ್ ಮಾಡೋದು. ಈ ರೀತಿಯಾಗಿ ಮಾಡಿಬಿಟ್ಟು ಬ್ಲೌಸ್ನ ಕಂಪ್ಲೀಟ್ ಮಾಡ್ತೀವಿ. ಒಂದೊಂದು ಸರ್ತಿ ಏನೈತಲ್ಲ ಕಂಟಿನ್ಯೂಸ್ ಆಗಿ ಕೂತು ಕೂಡ ಸ್ಟಿಚಿಂಗ್ ಮಾಡ್ತಿರ್ತೀವಿ. ಇದಕ್ಕೆ ಅಂಥೇಳಿ ಕಂಟಿನ್ಯೂಸ್ ಆಗಿ ನಾವು ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತೀನಿ ಅಂತ ಇಲ್ಲಿ ನೋಡಿರಿ, ಒಂದಿನ 2 ಆಗ್ಬೋದು, ಒಂದಿನ 3 ಬ್ಲೌಸ್ ಆಗಿರ್ಬೋದು, ಈ ರೀತಿಯಾಗಿ ಮಾಡ್ತಿರ್ತೀವಿ. ಇವತ್ತಿನ ಡೈಲಿ ರೂಟೀನ ಈ ರೀತಿಯಾಗಿತ್ತು ನೋಡಿರಿ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಆದಷ್ಟು ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ ಗ್ರೋ ಆಗಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್.